Hello children, have a good day. Today I am going to teach 3rd standard lesson number 5. Let's count. In the previous class we learned about let's count. Now open your textbook, page number 63. Fun, draw and enjoy. Imagine you are in a shop, a market, a fair. You have 100 rupees with you. Write 3 things you want to buy. One has been done for you. ಮಕ್ಕಳೇ, ನೀವು ಕಲ್ಪನೆ ಮಾಡಿಕೊಳ್ಳಿ, ಒಂದು ವೇಳೆ ನೀವು ಅಂಗಡಿಗೆ ಹೋಗಿರ್ಬೋದು ಅಥವಾ ಮಾರ್ಕೆಟಿಗೆ ಅಥವಾ ಜಾತ್ರೆಗೆ ಹೋಗಿರ್ಬೋದು. ನಿಮ್ಮ ಬಳಿ ಇರುವಂತಹ 100 ರೂಪಾಯಿಯಲ್ಲಿ ಯಾವುದಾದರೂ 3 ವಸ್ತುಗಳನ್ನು ಕೊಂಡುಕೊಳ್ಬೇಕು. ಹಾಗಾದರೆ ನೀವು ಏನನ್ನ ಕೊಂಡುಕೊಳ್ತೀರಾ ಅಂತೇಳಿ ಹೇಳ್ತಿದ್ದಾರೆ. ಐ ಹ್ಯಾವ್ 100 rupees ವಿತ್ ಮೀ. ಐ ಆಮ್ ಗೋಯಿಂಗ್ ಟು ಬೈ ಆಪಲ್ಸ್, ಐಸ್ ಕ್ರೀಮ್ ಅಂಡ್ ಅ ಬಾಲ್. ಐ ಹ್ಯಾವ್ 100 rupees ಅಂದ್ರೆ ನನ್ನ ಹತ್ರ ಇರುವ 100 ರೂಪಾಯಿಯಲ್ಲಿ ನಾನು ಸೇಬನ್ನು, ಐಸ್ ಕ್ರೀಮನ್ನು ಮತ್ತೆ ಚೆಂಡನ್ನು ಕೊಂಡುಕೊಳ್ಳುತ್ತೇನೆ ಅಂತ ಹೇಳ್ತಿದ್ದಾರೆ. ಇದನ್ನ ಉದಾಹರಣೆಯಲ್ಲಿ ತಿಳಿಸಿದ್ದಾರೆ. ಈಗ ನಿಮಗಾಗಿ ಇನ್ನೊಂದನ್ನು ಕೊಟ್ಟಿದ್ದಾರೆ, ನೋಡಿ ಮಕ್ಕಳೇ. ಐ ಹ್ಯಾವ್ 100 rupees. ಐ ಆಮ್ ಗೋಯಿಂಗ್ ಟು ಬೈ. ನನ್ನ ಹತ್ರ 100 ರೂಪಾಯಿ ಇದೆ. ಈ 100 ರೂಪಾಯಿಯಲ್ಲಿ ನಾನು ಏನನ್ನ ತಗೊಳ್ತೇನೆ, ಏನನ್ನ ಪರ್ಚೇಸ್ ಮಾಡ್ತೇನೆ? ನಾನು ಡ್ರಾಯಿಂಗ್ ಬುಕ್ ಅನ್ನು, ಕಲರ್ಸ್ ಅನ್ನು, ಆಮೇಲೆ ಪೆನ್ಸಿಲ್ ಅನ್ನ ಖರೀದಿಸುತ್ತೇನೆ. Look at the picture below. Observe them carefully. With the help of the clues given, build a story. ಇಲ್ಲಿ ಕೊಟ್ಟಿರುವ ಚಿತ್ರವನ್ನ ನೋಡಿದ ತಕ್ಷಣವೇ ನಿಮಗೆ ಒಂದು ಸುಳಿವು ಸಿಗುತ್ತದೆ ಮಕ್ಕಳೇ. ಈ ಚಿತ್ರವನ್ನ ಆ ಸುಳಿವಿನ ಮೂಲಕ ಪೂರ್ಣಗೊಳಿಸಬೇಕು. ಮೊದಲನೇದು ಕ್ಲೂ. Shamim and Mary are planning to save dash for themselves. ಶಮೀಮ್ ಮತ್ತು ಮೇರಿ ಪ್ಲಾನಿಂಗ್ ಮಾಡ್ತಿದ್ದಾರೆ. ಏನನ್ನ ಸೇವ್ ಮಾಡಬೇಕು ಅಂತಿದ್ದಾರೆ? ಡ್ಯಾಶ್ ಎಂಬ ಜಾಗದಲ್ಲಿ ಮನಿ. ಇನ್ನೊಂದು ಅವರಿಬ್ಬರ ಕೈಯಲ್ಲಿ ಹಣದ ಡಬ್ಬಿ ಇದೆ, ಅದರಲ್ಲಿ ಕಾಯಿನ್ ಅನ್ನ ತುಂಬಿಸ್ತಾ ಇದ್ದಾರೆ, ಸೇವ್ ಮಾಡ್ತಾ ಇದ್ದಾರೆ. ಶಮೀಮ್ ಅಂಡ್ ಮೇರಿ ಆರ್ ಪ್ಲಾನಿಂಗ್ ಟು ಸೇವ್ ಮನಿ. ಸೆಕೆಂಡ್ ಒನ್ clue. Every day both of them start saving money. They put dash in their boxes. ಇವರು ಪ್ರತಿದಿನ ಹಣವನ್ನು ಉಳಿಸೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಬಾಕ್ಸ್ ನಲ್ಲಿ ಏನನ್ನ ಹಾಕಿರ್ತಾರೆ? They put coins and notes in their boxes. ಅವರ ಬಾಕ್ಸಿನಲ್ಲಿ ಕಾಯಿನ್ಸ್ ಮತ್ತು ನೋಟ್ ಅನ್ನ ಹಾಕಿ ಜೋಪಾನವಾಗಿ ಸೇವ್ ಮಾಡ್ತಾರೆ. ನೆಕ್ಸ್ಟ್ ಕ್ಲೂ. ದ ಬಾಯ್ ಸ್ಪೆಂಡ್ಸ್ ಆಲ್ ಹಿಸ್ ಮನಿ ಬೈ ಡ್ಯಾಶ್. ಆ ಹುಡುಗ ತನ್ನಲ್ಲಿರುವ ಹಣವನ್ನ ಕೊಟ್ಟು ಏನನ್ನ ಖರೀದಿಸುತ್ತಿದ್ದಾನೆ? ಈ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಐಸ್ ಕ್ರೀಮ್ ಮತ್ತೆ ಚಾಕ್ಲೇಟ್ಸ್. ದ ಬಾಯ್ ಸ್ಪೆಂಡ್ಸ್ ಆಲ್ ದಿಸ್ ಮನಿ ಬೈ ಐಸ್ ಕ್ರೀಮ್ ಅಂಡ್ chocolates. Next clue. But the girl does not spend money. She keeps collecting because she dreams of dash. ಈ ಹುಡುಗಿ ಯಾವ ಹಣವನ್ನು ಕೂಡ ಖರ್ಚು ಮಾಡೋದಿಲ್ಲ. ಅವಳು ಅದನ್ನ ಜೋಪಾನವಾಗಿ ಕಲೆಕ್ಟ್ ಮಾಡಿ ಇಟ್ಕೊಳ್ತಿದ್ದಾಳೆ. ಬಿಕಾಸ್ ಶಿ ಡ್ರೀಮ್ಸ್ ಆಫ್, ಯಾಕಾಗಿ? ಪರ್ಚೇಸಿಂಗ್ ಅ ಕ್ರಯಾನ್ ಬಾಕ್ಸ್. ಅವಳು ಕ್ರಯಾನ್ ಬಾಕ್ಸ್ ಅನ್ನ ಪರ್ಚೇಸ್ ಮಾಡಲಿಕ್ಕೋಸ್ಕರ ತನ್ನಲ್ಲಿರುವ ಹಣವನ್ನ ಜೋಪಾನವಾಗಿ ಜೋಡಿಸಿ ಇಟ್ಟುಕೊಳ್ತಿದ್ದಾಳೆ. 8th one. Here are some action words. Which of them can be used with the word money? One has been done for you. ಇಲ್ಲಿ ಕೆಲವೊಂದು ಆಕ್ಷನ್ ವರ್ಡ್ಸ್ ಗಳನ್ನ, ಪದಗಳನ್ನ ನೀಡಿದ್ದಾರೆ. ಹಣ ಎಂಬ ಪದವನ್ನ ಬಳಸಿ
ಮನಿ ಎಂಬ ಪದವನ್ನು ಬಳಸಿ ವಾಕ್ಯ ರಚಿಸಿ. ಪಿಕ್, ಪ್ಲೇಸ್, ಗಿವ್, ಫೀಲ್, ಟೇಕ್, ಗ್ರಾಂಟ್, ಕ್ರೈ, ಕೀಪ್, ಸೇವ್, ಬೈ, ಗೋ. ಇಲ್ಲಿ ಕೊಟ್ಟಿರುವಂತಹ ಈ ಪದಗಳನ್ನು ಉಪಯೋಗಿಸಿ ಹಣ ಎಂಬ ಪದವನ್ನು ಉಪಯೋಗಿಸಿ ಒಂದು ಪೂರ್ಣ ವಾಕ್ಯವನ್ನ ರಚಿಸಬೇಕು. ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಪ್ಲೇಸ್ ದ ಮನಿ ಆನ್ ದ ಟೇಬಲ್. ಹಣವನ್ನು ಟೇಬಲ್ ಮೇಲೆ ಇಡುವುದು. ಸೆಕೆಂಡ್ ಒನ್, ನಾನು ಸೇವ್ ಪದವನ್ನು ಉಪಯೋಗಿಸ್ತಾ ಇದ್ದೀನಿ. ಸೇವ್ ಮನಿ ಫಾರ್ ಫ್ಯೂಚರ್ ಲೈಫ್. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸಿ. ಥರ್ಡ್ ಒನ್, BUY ಬೈ. ಬೈ ಪದವನ್ನು ಬಳಸ್ತಾ ಇದ್ದೀನಿ. ಬೈ ದ ಥಿಂಗ್ಸ್ ನೀಡೆಡ್ ಆ್ಯಂಡ್ ಪೇ ದ ಮನಿ. ಯಾವುದೇ ವಸ್ತುವನ್ನು ಖರೀದಿಸಬೇಕಾದರೂ ನಾವು ಹಣವನ್ನು ಕೊಡಬೇಕಾಗುತ್ತದೆ. ಫೋರ್ತ್ ಒನ್, ಗಿವ್, GIVE, ಗಿವ್ ಎಂಬ ಪದವನ್ನು ಬಳಸ್ತಾ ಇದ್ದೀನಿ. ಗಿವ್ ಮನಿ ಟು ಪೂರ್ ಆಸ್ ಎ ಹೆಲ್ಪ್. ಬಡವರಿಗೆ ಹಣವನ್ನು ನೀಡಿ ಅವರಿಗೆ ಸಹಾಯವನ್ನ ಮಾಡಿ. ಫಿಫ್ತ್ ಒನ್, KEEP, ಕೀಪ್. ಕೀಪ್ ಎಂಬ ಪದವನ್ನು ಬಳಸ್ತಾ ಇದ್ದೀನಿ. ಕೀಪ್ ದ ಮನಿ ಆನ್ ಮೈ ಪಾಕೆಟ್. ನಾನು ನನ್ನ ಜೇಬಿನಲ್ಲಿ ಹಣವನ್ನು ಇಟ್ಟುಕೊಳ್ಳುತ್ತಿದ್ದೇನೆ. ನೈನ್ತ್ ಒನ್, ರಿಪೀಟ್ ಆಫ್ಟರ್ ದ ಟೀಚರ್. ಶಿಕ್ಷಕರು ಹೇಳಿದ ನಂತರ ನೀವು ಹೇಳಿ ಮಕ್ಕಳೇ. DOOR, ಡೋರ್. KENNEL, ಕೆನಲ್. GLOW, ಗ್ಲೋ. WORM, ವಾರ್ಮ್, ಗ್ಲೋ ವಾರ್ಮ್. JAR, ಜಾರ್. LORRY, ಲಾರಿ. BAG, ಬ್ಯಾಗ್. BOOK, ಬುಕ್. CAVE, ಕೇವ್. CART, ಕಾರ್ಟ್. WATCH, ವಾಚ್. CAN, ಕ್ಯಾನ್. BAT, ಬ್ಯಾಟ್. NEST, ನೆಸ್ಟ್. OWL, ಔಲ್. TRAIN, ಟ್ರೈನ್. UMBRELLA, ಅಂಬ್ರೆಲಾ. IGLOO, ಇಗ್ಲು. MUG, mug. Now answer this in a sentence each. ಮಕ್ಕಳೇ, ಮೇಲೆ ಕೊಟ್ಟಿರುವಂತಹ ಪದಗಳನ್ನು ಉಪಯೋಗಿಸಿ ಒಂದು ವಾಕ್ಯವನ್ನು ರಚಿಸಬೇಕು. ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಮೊದಲನೇದು, ವಿಚ್ 3 ಕ್ಯಾನ್ ಬಿ ಓಪನ್ಡ್. ಆನ್ಸರ್ ಈಸ್ ದ 3 ವಿಚ್ ಕ್ಯಾನ್ ಬಿ ಓಪನ್ಡ್ ಆರ್ ಅ ಕ್ಯಾನ್, ಅ ಜಾರ್ ಆ್ಯಂಡ್ ಅ ಬುಕ್. ಸೆಕೆಂಡ್ ಒನ್, ವಿಚ್ 3 ಹ್ಯಾವ್ wheels. Answer is the 3 which have wheels are a lorry, a cart and a train. ಲಾರಿ ತಳ್ಳುವ ಗಾಡಿ, ಟ್ರೈನ್ ಇವುಗಳಿಗೆ ಚಕ್ರಗಳಿರುತ್ತವೆ. ಥರ್ಡ್ ಒನ್, ವಿಚ್ 3 have handles. The 3 which have handles are an umbrella, a mug and door. Fourth one, which 3 are homes. The 3 which are homes, a nest, a kennel and igloo. Fifth one, which 3 come out in the dark. The 3 which come out in the dark, a owl, a bat and the people. 10th one, my space, ನನ್ನ ಸ್ಥಳ. Note, a piggy bank is a box or a container in which we store the coins that we save. ನೋಡಿ ಮಕ್ಕಳೇ, ನೀವು ಹಣವನ್ನು ಜೋಡಿಸುವಂತಹ ಕಂಟೈನರನ್ನು ಅಥವಾ ಬಾಕ್ಸನ್ನು ಇಟ್ಟಿದ್ದೀರಾ. ಎಷ್ಟು ಹಣವನ್ನು ಅದರಲ್ಲಿ ಸೇವ್ ಮಾಡ್ತಾ ಇದ್ದೀರಾ ಎಂಬುದನ್ನು ಕೇಳ್ತಾ ಇದ್ದಾರೆ ಇಲ್ಲಿ. ಮೊದಲನೇದು, ಹ್ಯಾವ್ ಯು ಸೇವ್ಡ್ ಮನಿ. ನೀನು ಹಣವನ್ನು ಉಳಿಸ್ತಾ ಇದೆಯಾ. ಎಸ್ ಆದರೆ ಎಸ್ ಅಂತ ಹೇಳಿ, ಇಲ್ಲ ಅನ್ನೋದಾದರೆ ನೋ ಅಂತ ಹೇಳಿ. ಸೆಕೆಂಡ್ ಒನ್, ಡು ಯು ಹ್ಯಾವ್ ಯುವರ್ ಓನ್ ಪಿಗ್ಗಿ ಬ್ಯಾಂಕ್. ನಿನ್ನದೇ ಆದಂತಹ ಹಣ ಉಳಿಸುವ ಪಿಗ್ಗಿ ಬ್ಯಾಂಕ್ ಕಂಟೈನರ್ ಅಥವಾ ಬಾಕ್ಸನ್ನು ಇಟ್ಟಿದೀಯಾ. ಥರ್ಡ್ ಒನ್, ಹೌ ಮಚ್ ಮನಿ ಈಸ್ ದೇರ್
ಇನ್ ಯುವರ್ ಪಿಗ್ಗಿ ಬ್ಯಾಂಕ್? ನೀನು ಎಷ್ಟು ಹಣವನ್ನು ಪಿಗ್ಗಿ ಬ್ಯಾಂಕ್ನಲ್ಲಿ ಇಟ್ಟಿರುವೆ? ವಾಟ್ ವುಡ್ ಯು ಲೈಕ್ ಟು ಬೈ ವಿತ್ ದಟ್ ಮನಿ? ನೀನು ಕಲೆಕ್ಟ್ ಮಾಡಿರುವ ಹಣದಿಂದ ಏನನ್ನು ಕೊಂಡುಕೊಳ್ಳುವೆ? 7th one, ಸೇ ಅಲೌಡ್. ಜೋರಾಗಿ ಓದಿ. ಇಫ್ ಯು ವಾಂಟ್ ಟು ಬೈ, ಬೈ. ಇಫ್ ಯು ಡೋಂಟ್ ವಾಂಟ್ ಟು ಬೈ, ಬೈ ಬೈ. ಇದನ್ನು ನೀವು ಜೋರಾಗಿ ಓದಿ ಮಕ್ಕಳೇ. ಹಿಯರ್ ಆರ್ ಸಮ್ ಪ್ರೊವರ್ಬ್ಸ್. Read them and try to add some more proverbs either in English or Kannada. ಮಕ್ಕಳೇ, ಇಲ್ಲಿ ನಾಣ್ಣುಡಿಗಳನ್ನು ನೀಡಲಾಗಿದೆ. ನೀವು ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಇನ್ನೂ ಹೆಚ್ಚಿನ ಕೆಲವು ನಾಣ್ಣುಡಿಗಳನ್ನು ಹೇಳಿ ತಿಳಿಸಿ. ಮೊದಲನೇದು, ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ ಅತ್ಯುತ್ತಮವಾದ ನೀತಿಯಾಗಿದೆ. ಸೆಕೆಂಡ್ ಒನ್, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ವೆಲ್ತ್ ಅಂದರೆ ಸಂಪತ್ತು. ಸಂಪತ್ತನ್ನು ಕಳೆದುಕೊಂಡರೆ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ನಿನ್ನ ಆರೋಗ್ಯ ಹಾಳಾದರೆ ಏನೂ ಕಳೆದುಕೊಂಡಂತೆ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ನಿನ್ನ ನಡತೆಯನ್ನು ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡಂತೆ. ಥರ್ಡ್ ಒನ್, ಮನಿ ಕ್ಯಾನ್ ಬೈ. ಹಣವನ್ನು ನಾವು ಖರೀದಿಸಬಹುದು. ಅ ಫ್ರೆಂಡ್ ನಾಟ್ ಫ್ರೆಂಡ್ಶಿಪ್. ಆದರೆ ಗೆಳೆಯನನ್ನು ಕೊಂಡುಕೊಳ್ಳಬಹುದು, ಆದರೆ ಗೆಳೆತನವನ್ನಲ್ಲ. ಅ ಬುಕ್ ಬಟ್ ನಾಟ್ ನಾಲೆಡ್ಜ್. ಪುಸ್ತಕವನ್ನು ಖರೀದಿಸಬಹುದು, ಆದರೆ ಜ್ಞಾನವನ್ನಲ್ಲ. ಅ ಬೆಡ್ ಬಟ್ ನಾಟ್ ಸ್ಲೀಪ್. ಹಾಸಿಗೆಯನ್ನು ಖರೀದಿಸಬಹುದು, ಆದರೆ ನಿದ್ರೆಯನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಮಕ್ಕಳೇ, ಇಲ್ಲಿ ನೀಡಿರುವಂತಹ ನಾಣ್ಣುಡಿಗಳನ್ನು, ಪ್ರೊವರ್ಬ್ಸನ್ನು ನಾನು ವಿವರಿಸಿ ಹೇಳಿದ್ದೇನೆ. ಅದೇ ರೀತಿ ಇನ್ನೂ ಹಲವಾರು ನಾಣ್ಣುಡಿಗಳು ನಿಮಗೆ ತಿಳಿದಿದ್ದರೆ ನಿಮ್ಮ ಇಂಗ್ಲಿಷ್ನಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಹೇಳಿ. ಮಕ್ಕಳೇ, ಇಲ್ಲಿಗೆ ಲೆಟ್ಸ್ ಕೌಂಟ್ ಪಾಠ ಮುಕ್ತಾಯಗೊಂಡಿದೆ. ಮುಂದಿನ ತರಗತಿಯಲ್ಲಿ ನಾವು 6ನೇ ಪಾಠವಾದ ಲೆಟ್ಸ್ ಟಾಕ್ ಈ ಪಾಠವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು ಮಕ್ಕಳೇ.